ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋ ಬಂದು ಯಾರಾದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರ್ತಾರೋ ಸೊ ಇಂತಹ ಸ್ಟೂಡೆಂಟ್ಸ್ಗೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವರಲ್ಲೆಲ್ಲ ಸಾಮಾನ್ಯವಾಗಿ ಡೌಟ್ ಇರುತ್ತೆ, ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಯಾವ ರೀತಿ ಚೇಂಜಸನ್ನು ಮಾಡ್ಕೋಬೋದು ಅಂತ ಹೇಳಿ. ಸೊ ಈಗ ನೀವು ಸೀಟನ್ನು ಹೋಲ್ಡ್ ಮಾಡಿದ್ದೀರಲ್ವ, ಸೀಟ್ ಹೋಲ್ಡ್ ಮಾಡಿರ್ತೀರಾ, ನೆಕ್ಸ್ಟ್ ರೌಂಡಲ್ಲಿ ಬಂದುಬಿಟ್ಟು ಬೇರೆ ಸೀಟ್ ಸಿಕ್ತು ಅಂತಂದರೆ ಅವಾಗ ಏನು ಮಾಡಬೇಕು, ಯಾವ ಥರ ಆಪ್ಷನ್ಸ್ ಇರುತ್ತೆ, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಏನು ಅಂತ ಹೇಳಿ ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೀವೆಲ್ಲರೂ ನಿಮ್ಮ ಒಂದು ಚಾಯ್ಸ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಸೊ ಚಾಯ್ಸ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ಚಾಯ್ಸ್ 2ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಸೀಟ್ ನನಗೆ ಅಲಾಟ್ಮೆಂಟ್ ಆಗಿರುವಂಥದ್ದು ಇಷ್ಟ ಇದೆ, ಬಟ್ ಆದರೆ ನಾನು ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಬೆಟರ್ ಕಾಲೇಜ್ ಸಿಗುತ್ತಾ ಏನು ಅಂತ ಹೇಳಿ ಆಪ್ಷನ್ ಎಂಟ್ರಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ಹಾಗಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು ಫೀಸ್ ಪೇಮೆಂಟ್ ಏನಾದರೂ ಮಾಡಬೇಕಿತ್ತ ಅಂತ ಅಂದರೆ ನೀವು ಯಾವುದೇ ಥರದ ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅದೇ ನೋಡಿ, ನೀವೇನಾದರೂ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದ್ದ ಆದಮೇಲೆ ಏನು ಚಾಯ್ಸ್ ಎಂಟ್ರಿ ಮಾಡ್ತೀರಾ ಆ ಟೈಮಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಥರ್ಡ್ ರೌಂಡ್ಗೆ ಹೋಗಬೇಕು ಅಂತ ಅಂದರೆ ಆವಾಗ ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಬಟ್ ಇವಾಗ ನೀವು ಯಾವುದೇ ಥರದ ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ತುಂಬ ಜನಕ್ಕೊಂದು ಕನ್ಫ್ಯೂಸ್ ಇರುತ್ತೆ, ಬಟ್ ನೀವು ಯಾವುದೇ ಥರದ ಫೀಸನ್ನು ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಈಗ. ಸೊ ಹಾಗಿದ್ರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ನಾನು ನಿಮಗೆ ಎಕ್ಸಾಂಪಲನ್ನು ಹೇಳ್ತೀನಿ ನೋಡಿ. ಈಗ ಯಾವುದೋ ಒಂದು ಕ್ಯಾಂಡಿಡೇಟ್ ಏನು ಮಾಡಿರ್ತಾನೆ, ಆಪ್ಷನ್ ಎಂಟ್ರಿಯಲ್ಲಿ ಬಂದುಬಿಟ್ಟು ಒಂದು 40 ಕಾಲೇಜಸನ್ನು ಆ್ಯಡ್ ಮಾಡಿರ್ತಾನೆ ಅವರ ಒಂದು ಆಪ್ಷನ್ ಎಂಟ್ರಿ ಲೀಸ್ಟ್ಗೆ. ಅವರಿಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಬಂದುಬಿಟ್ಟು ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂತಹ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರೋ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಕ್ಯಾಂಡಿಡೇಟು ರಿಸಲ್ಟ್ ಬಂದಿದ್ದಾದಮೇಲೆ ಚೆಕ್ ಮಾಡ್ತಾನೆ, ನನಗೆ ಸಿಕ್ಕಿರುವಂತಹ ಸೀಟ್ ಇಷ್ಟ ಇದೆ, ಅದಕ್ಕಿಂತ ಬೆಟರ್ ಕಾಲೇಜ್ ಯಾವುದಾದ್ರೂ ಸಿಗುತ್ತೇನೋ ಅಂತ ಹೇಳಿ ಏನು ಮಾಡ್ತಾನೆ, ಆ ಕ್ಯಾಂಡಿಡೇಟು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ತಾನೆ. ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದರೆ ಈಗ ಈ ಕ್ಯಾಂಡಿಡೇಟು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದಾನೆ. ನೆಕ್ಸ್ಟ್ ರೌಂಡಿಗೆ ಹೋದಾಗ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕೇವಲ 1 to 19 ಕಾಲೇಜಸ್ ಮಾತ್ರನೇ ಅಲ್ಲಿ ಸ್ಟೂಡೆಂಟ್ಗೆ ಶೋ ಆಗುವಂಥದ್ದು. ಇಲ್ಲಿ ಕೆಳಗಡೆ 21ಇಂದ 40 ಕಾಲೇಜಸ್ ಏನಿರ್ತವೆ ಆ ಒಂದು ಕಾಲೇಜಸ್ ಬಂದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತೆ. ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಸಿಂಪಲ್ ಇಷ್ಟೇ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟ್ ಏನಿದೆ ಅದರ ಮೇಲೆ ಇರುವಂಥ ಕಾಲೇಜಸ್ಸಲ್ಲಿ ಏನಾದರೂ ಸೀಟ್ ಸಿಗುತ್ತೇನೋ ಅಂತ ನೀವು ಸೆಕೆಂಡ್ ರೌಂಡಿಗೆ ಬಂದಿರ್ತೀರಾ. ಅದನ್ನು ಬಿಟ್ಟರೆ ಅದ್ರ ಕೆಳಗಡೆನೂ ಕಾಲೇಜಸ್ನ ಆ್ಯಡ್ ಮಾಡಿದ್ದೀನಿ ಅದನ್ನೆತ್ತ ಮೇಲೆ ಹಾಕ್ಕೋಬೋದು ಅಂತ ಹೇಳಿ ಯಾರನ್ನು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಸಿಂಪಲಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಈಗಾಗಲೇ ಹೇಳಿದೆ, 40 ಕಾಲೇಜನ್ನು ಆ್ಯಡ್ ಮಾಡಿದ್ರು, ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂಥ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದಕ್ಕೆ ಈಗ ಆ ಸೀಟ್ ಹೋಲ್ಡ್ ಆಗಿದೆ. ಮೇಲೆ ಇರುವಂತಹ 1 to 19 ಕಾಲೇಜಸಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಚೇಂಜಸನ್ನು ಮಾಡ್ಕೋಬೋದು. ಅದ್ಯಾವ ರೀತಿಯಾಗಿ ಪ್ರಿಯಾರಿಟಿ ನಂಬರ್ ಚೇಂಜ್ ಮಾಡಬೇಕಾ, ಚೇಂಜ್ ಮಾಡ್ಬೋದು. 1 ಇರೋ ಕಾಲೇಜಿಗೆ 5, 5 ಇರೋ ಕಾಲೇಜಿಗೆ 1, ಈ ರೀತಿಯಾಗಿ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಬೋದು. ಆ 1 to 19 ಕಾಲೇಜಸಲ್ಲಿ ಯಾವುದಾದ್ರೂ ಬೇಡದೇ ಇರೋವಂಥ ಕಾಲೇಜಸ್ಸು ಇದ್ದರೆ ಆ ಒಂದು ಕಾಲೇಜಸನ್ನು ನೀವು ಡಿಲೀಟ್ ಆದರೆ ಮಾಡ್ಕೋಬೋದು ಆಗಿರುತ್ತೆ. ಸೊ ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಪ್ಷನ್ ಎಂಟ್ರಿಯಲ್ಲಿ ಕೆಲವೊಂದಿಷ್ಟು ಚೇಂಜಸನ್ನು ಮಾಡ್ತೀರಾ. ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ರಿಸಲ್ಟ್ ಆದರೆ ಬರುತ್ತೆ. ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾಗ ನಿಮಗೆ ರಿಸಲ್ಟಲ್ಲಿ ಬಂದುಬಿಟ್ಟು ಪ್ರಿಯಾರಿಟಿ ನಂಬರ್ 10 ಕೊಟ್ಟಿರುವಂಥ ಕಾಲೇಜ್ ಆದರೆ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿದ್ದು ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂಥದ್ದು. ಸೆಕೆಂಡ್ ರೌಂಡಲ್ಲಿ ಬಂದು ಪ್ರಿಯಾರಿಟಿ ನಂಬರ್ 10 ಕೊಟ್ಟಿರುವಂಥ ಕಾಲೇಜ್ ಸಿಕ್ಕಾಗ ನಿಮ್ಮಲ್ಲಿ ಡೌಟ್ ಇರ್ಬೋದು, ನಾನು 10 ಕೊಟ್ಟಿರುವಂಥ ಕಾಲೇಜ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ಗಾಗಲಿ ಅಥವಾ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ಗಾಗಲಿ ಹೋಗ್ಬೋದಲ್ವಾ ಅಂತ ಹೇಳಿ. ಆ ರೀತಿಯಾಗಿ ಇರೋದಿಲ್ಲ. ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ರಿಸಲ್ಟ್ ಚೆಕ್ ಮಾಡಿದ ದಿನ ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತೋ ಅದಕ್ಕೆ ಅಡ್ಮಿಷನನ್ನು ತಗೋಬೇಕಾಗುತ್ತೆ. ಇನ್ನಾಗಿದ್ದರೆ ಫಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡಿ ಏನು ಯೂಸು ಅಂತ ಹೇಳಿ ನೀವು ಕೇಳ್ಬೋದು. ಈಗ ಫಸ್ಟ್ ರೌಂಡಲ್ಲಿ ಈ ಕ್ಯಾಂಡಿಡೇಟು ಹೋಲ್ಡ್ ಮಾಡಿದ್ನು, ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂಥದ್ದು. ನೆಕ್ಸ್ಟ್ ರೌಂಡಿಗೆ ಹೋದಾಗ ಮೇಲೆ ಇರುವಂತಹ 1 to 19 ಕಾಲೇಜಸಲ್ಲಿ ಯಾವುದರಲ್ಲೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ಮಾತ್ರ ಹೋಲ್ಡ್ ಆಗಿರುವಂಥ ಸೀಟೇ ನಿಮ್ಗೆ ಇರುತ್ತೆ, ನೀವು ಅಡ್ಮಿಷನ್ ತೊಗೋಬೋದು. ಮೇಲೆ ಇರುವಂತಹ 1 to 19 ಕಾಲೇಜಸಲ್ಲಿ ಯಾವುದಾದ್ರೂ ಕಾಲೇಜಲ್ಲಿ ಸೀಟು ಅಲಾಟ್ಮೆಂಟ್ ಆಯಿತು ಅಂತಂದರೆ ಅದಕ್ಕೆ ಹೋಗಬೇಕು. ಆವಾಗ ನಿಮಗೆ ಆಪ್ಷನ್ಸ್ ಆದರೆ ಇರೋದಿಲ್ಲ. ಓಕೆನಾ? ಸೊ ಒಂದು ಥಿಂಗ್ ಕ್ಲಿಯರ್ ಮಾಡ್ಕೊಳ್ಳಿ, ನಿಮಗೆ ಈಗ ಏನು ಸೀಟ್ ಹೋಲ್ಡ್ ಮಾಡಿರ್ತೀರೋ ಆ ಹೋಲ್ಡ್ ಮಾಡಿರುವಂತಹ ಲೀಸ್ಟ್ ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಮೇಲೆ ಇರುವಂಥ ಕಾಲೇಜಸ್ಸಲ್ಲಿ ಏನಾದರೂ ಸೀಟ್ ಸಿಕ್ಕಿಲ್ಲ ಅಂತಂದರೆ ಮಾತ್ರ ಹೋಲ್ಡ್ ಮಾಡಿರುವಂಥ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗೋದು. ಇಲ್ಲ ಅಂತ ಅಂದರೆ ಮೇಲೆ ಯಾವುದಾದ್ರೂ ಸಿಕ್ತು ಅಂತಂದರೆ ಅಡ್ಮಿಷನ್ ತಗೊಳ್ಳೋದಕ್ಕಾದರೆ ಆಗೋದಿಲ್ಲ. ಇದು ತುಂಬ ಜನಕ್ಕೆ ತುಂಬ ಇಯರ್ಸಲ್ಲಿ ಪ್ರತಿ ವರ್ಷವೂ ನನಗೆ ಸ್ಟೂಡೆಂಟ್ಸ್ ಕೇಳ್ತಿದ್ದಂತಹ ರಿಪೀಟೆಡ್ ಡೌಟ್ ಇದು. ಸರ್ ನಾನು ಸೀಟ್ ಹೋಲ್ಡ್ ಮಾಡಿದ್ದೀನಿ, ಸೆಕೆಂಡ್ ರೌಂಡಲ್ಲಿ ನನಗೆ ಸೀಟ್ ಸಿಕ್ಕಿದೆ, ಈಗ ನನಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ಬೇಡ, ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಬೇಕು ಅಂತ ಅಂದರೆ ಅದು ಪಾಸಿಬಲ್ಲೇ ಇಲ್ಲ, ಇಂಪಾಸಿಬಲ್ಲು. ಹಾಗಾಗಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ, ಸೀಟನ್ನು ಹೋಲ್ಡ್ ಮಾಡಿದ್ದೀರಾ, ಈ ಸೀಟ್ಗಿಂತೂ ನೀವೇನು ಮಾಡಬೇಕು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ
ಮೇಲೆ ಯಾವ್ಯಾವ ಕಾಲೇಜಸನ್ನು ಆ್ಯಡ್ ಮಾಡಬೇಕು, ನಿಮ್ಗೆ ಯಾವುದಕ್ಕೆ ಹೋಗೋದಕ್ಕೆ ಈಗ ಸಿಕ್ಕಿರುವಂಥ ಕಾಲೇಜ್ಗಿಂತೂ ಯಾವುದು ಬೆಟರ್ ಕಾಲೇಜ್ ಇದ್ದರೆ ಅದನ್ನು ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಇಟ್ಟು ಉಳಿದಿರುವಂಥ ಎಲ್ಲ ಕಾಲೇಜಸನ್ನು ಡಿಲೀಟ್ ಆದರೆ ಮಾಡಬೇಕಾಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಚಾಯ್ಸ್ 2 ಆದರೆ ವರ್ಕ್ ಆಗುತ್ತೆ. ಆ್ಯಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸು ಯಾರಾದರೂ ನೀಟ್ ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ ಈ ವರ್ಷ ಬಂದು KCET ನೀಟು ಕಂಬೈನ್ಡ್ ಕೌನ್ಸ್ಲಿಂಗ್ ಆಗಿರೋದ್ರಿಂದ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತೀರ ಅಲ್ವಾ, ನೀವು ನೀಟ್ ಅಂಡರಲ್ಲಿ ಬರುವಂಥ ಕೋರ್ಸಸ್ಸು, ಮೆಡಿಕಲ್ಲು, BDS, ಆಯುಷ್ ಕೋರ್ಸಸ್ಗಳು ಏನು ಬರ್ತವೆ ಅದನ್ನು ಮಾತ್ರ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಈಗ ನಾನು ಅದೇ ಎಕ್ಸಾಂಪಲನ್ನು ಇಲ್ಲಿ ತಗೋಬರೋದಾದರೆ ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂಥ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈಗ 1 to 19 ಕಾಲೇಜಸ್ ಆದರೆ ಇದ್ದಾವೆ. ಅದರ ಜೊತೆಗೆ ನೀಟ್ ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ನೀಟ್ ಅಂಡರಲ್ಲಿ ಬರುವಂಥ ಕೋರ್ಸಸ್ಗಳನ್ನು ಅಲ್ಲೇ ಆ್ಯಡ್ ಮಾಡ್ಕೋಬೋದು. ಯಾರಾದರೂ ಎಲಿಜಿಬಲ್ ಇರ್ತಾರೆ ಅವ್ರು ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಮೆಡಿಕಲ್ ಆಗಲಿ, ಆಯುಷ್ ಆಗಲಿ, BDS ಆಗಲಿ ಈ ಒಂದು ಕೋರ್ಸಸ್ಸನ್ನು ಅವ್ರು ಆ್ಯಡ್ ಮಾಡ್ಕೋಬೋದು. ಆವಾಗ ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ನಂಬರ್ಸು ಚೇಂಜ್ ಆಗ್ತವೆ. ಅದನ್ನು ನೀವು ಕರೆಕ್ಟಾಗಿ ಆರ್ಡರ್ ವೈಸ್ ಆದರೆ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ವರ್ಕ್ ಆಗುವಂಥದ್ದು. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ, ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಾ, ಇದರಲ್ಲಿ ಇನ್ನೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಪ್ರತಿಯೊಬ್ಬರೂ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ, ಮೆಸೇಜ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.